ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನೀವೆಲ್ಲ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೇನೆ, ಹಾಗೆ ನೀವು ಕೂಡ ಸೂಪರ್ ಆಗಿದ್ದೀರಿ ಅಂತ ಅಂದ್ಕೊಂಡು ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಯಾವ ರೆಸಿಪಿ ಗೊತ್ತಾ ಫ್ರೆಂಡ್ಸ್? ಎಲ್ಲರಿಗೆ, ಎಲ್ಲ ಪೇರೆಂಟ್ಸಿಗೆ, ಅಂದರೆ ಎಸ್ಪೆಷಲಿ ಮದರ್ಸಿಗೆ ಬೆಳಗ್ಗೆ ಒಂದು ಟೆನ್ಷನ್ ಇರ್ತದೆ. ಏನಂದರೆ ಎಂಥ ತಿಂಡಿ ಮಾಡೋದು, ಬೆಳಗ್ಗೆ ಎದ್ದು ಮಕ್ಕಳಿಗೆ ಎಲ್ಲ ಲಂಚ್ ಬಾಕ್ಸಿಗೆ ಏನು ಕೊಡೋದು ಅಂತ ಯೋಚನೆ ಮಾಡ್ತಿರ್ತೀರಲ್ವ. ಹಾಗೆ ನಾನು ಅದಕ್ಕೋಸ್ಕರ ಒಂದು ಸೊಲ್ಯೂಷನ್ ತಗೊಂಡು ಬಂದಿದ್ದೇನೆ. ಈಸಿಯಾಗಿ ಒಂದು 10-15 ನಿಮಿಷದೊಳಗೆ ಆಗ್ತದೆ ಇದು ರೆಸಿಪಿ. ಮಸಾಲ ಸೂಜಿ ಬಾಲ್ಸ್. ಸೂಜಿಯಲ್ಲಿ ಬಾಂಬೆ ರವದಲ್ಲಿ ನಾವು ಏನೆಲ್ಲ ಬೇರೆ ಬೇರೆ ಸಜ್ಜಿಗೆ ಮಾಡ್ತೇವೆ, ಬೇರೆ ಬೇರೆ ತಿಂಡಿಗಳನ್ನು ಮಾಡ್ತೇವೆ. ಹಾಗೆ ನಾನಿವತ್ತು ಈಸಿಯಾಗಿ ಆಗೋ ಹಾಗೆ ಒಂದು ಸೂಜಿ ಬಾಲ್ಸ್ ಅಂತ, ಒಂದು ಮಸಾಲ ಸೂಜಿ ಬಾಲ್ಸ್ ಅಂತ ರೆಸಿಪಿ ತಗೊಂಡ್ಬಂದಿದ್ದೇನೆ. ನೀವು ಅದನ್ನು ನೋಡಿ ಮಾಡಿ ಮನೇಲಿ ನಿಮ್ಮ ಮಕ್ಕಳಿಗೂ ಕೂಡ ಕೊಡಿ, ತುಂಬ ಇಷ್ಟಪಡ್ತಾರೆ. ಬೇಗ ಬೇಗ ಆಗ್ತದೆ ನಮ್ಮ ಕೆಲಸ ಕೂಡ. ಬೆಳಗ್ಗೆ ಎದ್ದ ಮೇಲೆ ತುಂಬ ಫಾಸ್ಟ್ ಆಗಬೇಕು ಅಂದರೆ ಇಂಥದ್ದೆಲ್ಲ ರೆಸಿಪಿ ಮಾಡಲೇಬೇಕು. ಸೊ ನೀವೊಮ್ಮೆ ಟ್ರೈ ಮಾಡಿ. ಇದು ನಾನು ಸೂಜಿ ತಗೊಂಡಿದ್ದೇನೆ, ಬಾಂಬೆ ರವ ಅಂತ ಹೇಳ್ತಾರಲ್ಲ, ಅದು ತಗೊಂಡಿದ್ದೇನೆ. ಅದು ಈ ಬೌಲಲ್ಲಿ 3 ಬೌಲ್ನಷ್ಟು ತಗೊಂಡಿದ್ದೇನೆ ಇದರಲ್ಲಿ. ಆಮೇಲೆ ಸ್ವಲ್ಪ ಕ್ಯಾರೆಟ್ ತಗೊಂಡಿದ್ದೇನೆ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಕರಿಬೇವು ತಗೊಂಡಿದ್ದೇನೆ. ಒಗ್ಗರಣೆ ಮಾಡಲಿಕ್ಕೆ ಉಂಟು. ಅದಕ್ಕೆ ನಾನು ಸ್ವಲ್ಪ ಸಾಸಿವೆ, ಸ್ವಲ್ಪ ಬಿಳಿ ಎಳ್ಳು, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಪೆಪ್ಪರ್ ಪೌಡರ್, ಆಮೇಲೆ ಬೇಕಿದ್ರೆ ಚಿಲ್ಲಿ ಪೌಡರ್ ಕೂಡ ಹಾಕ್ಬೋದು. ಈಗ ಮಾಡುವ. ಫಸ್ಟಿಗೆ ಒಂದು ಬಾಣಲೆ ಇಟ್ಕೊಂಡಿದ್ದೇನೆ. ಇದಕ್ಕೇನೆ ಈಗ ನಾನು ಸೂಜಿನ ಹಾಕಿ ಸ್ವಲ್ಪ ಹುರಿಲಿಕ್ಕುಂಟು. ಒಂದು 5 ನಿಮಿಷ ಬೇಡ, ಒಂದು 2-3 ನಿಮಿಷದಷ್ಟು ಹೀಗೆ ಹುರಿದು ತೆಗೆದುವ. ಇದೀಗ 2 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ನಾನೀಗ ಬಿಸಿ ನೀರು ಹಾಕಿಡ್ತಾ ಇದ್ದೀನಿ. ಬಿಸಿ ನೀರು ಎಷ್ಟು ನೀರಬೇಕು ಅಷ್ಟು ನೋಡಿಕೊಂಡು ಹಾಕಿ. ಅಷ್ಟು ಉಪ್ಪು ನೋಡಿ, ಇಷ್ಟ ಆದರೆ ಸಾಕು. ಇದನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ಳುವ. ಈಗ ಇದನ್ನು ಚೆಂದ ಮಾಡಿ ಹೀಗೆ ನಾದ್ಕೊಳ್ಬೇಕು. ಯಾಕೆಂದರೆ ಇದನ್ನೀಗ ನಮಗೆ ಉಂಡೆ ಮಾಡಲಿಕ್ಕೆ ಉಂಟು, ರೌಂಡ್ ಬಾಲ್ಸ್ ಮಾಡಬೇಕು. ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಡಿ. ಎಣ್ಣೆ ಹಾಕಿ ಇದನ್ನು ನಮಗೀಗ 2 ಕೈ ಚೆಂದ ಮಾಡಿ ಈ ಥರ ಮಾಡಿ ಆದಮೇಲೆ ಸ್ವಲ್ಪ ಉಂಡೆ ನೋಡಿ ಈ ಥರ ತೆಗೆದು ಈ ಥರ ಎಲ್ಲ ಬಾಲ್ಸ್ ಮಾಡಬೇಕೀಗ. ಇದನ್ನು ಈಗ ನಾವೀಗ ಸ್ಟೀಮ್ ಮಾಡಬೇಕು. ಈಗ ನಾನು ಇಡ್ಲಿ ಪಾತ್ರದಲ್ಲಿ, ಇದರಲ್ಲಿ ಯಾವುದ್ರಲ್ಲಾದರೂ ಸ್ಟೀಮ್ ಮಾಡಲಿಕ್ಕೆ ಹೀಗೆ ಇಡಿ. ಗೊತ್ತುಂಟು ಫ್ರೆಂಡ್ಸ್, ಭಾರಿ ತುಂಬ ಈಸಿ ಕೆಲಸ ಇದು. ಮನೇಲೊಮ್ಮೆ ಟ್ರೈ ಮಾಡಿ ಆಯಿತಾ. ಏಕೆಂದರೆ ನಮಗೆ 5 ನಿಮಿಷ 10 ನಿಮಿಷದೊಳಗೆ ತಿಂಡಿ ಆಗಬೇಕಂತ ಹೇಳಿದರೆ ಇದು ಬೇಗ ಮಾಡಿ ಕೊಡ್ಬೋದು. ನಾನಂತ ಹೆಚ್ಚಾಗಿ ಮಾಡ್ತಾನೆ ಇರ್ತೇನೆ ನನ್ನ ಮಕ್ಕಳಿಗೆ, ಯಾಕೆಂದರೆ ಅವರು ಬೇಗ ಸ್ಕೂಲಿಗೆ ಹೋಗ್ತಾರೆ. ಸೊ ಹಾಗಾಗಿ ಅವರು ಬೇಗ ಸ್ಕೂಲಿಗೆ ಹೋಗೋದ್ರೆ ನಾನು ಇದನ್ನೇ ಮಾಡ್ತಾ ಇರ್ತೇನೆ. ಈಗ ನೋಡಿ, ಇದರಲ್ಲಿ ಈಗ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನಲ್ಲ, ಇದು ಒಂದು 5 ನಿಮಿಷ ಬೇಕು. ಸ್ವಲ್ಪ ಬೇಯಿಸಿದ ನೋಡಿ, ಇಷ್ಟು ಬೆಂದರೆ ಇಷ್ಟ ಆದರೆ ಸಾಕು. ಫ್ರೈ ಮಾಡಿದ್ದೆ ಬಾಣಲೆನೆ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೇನೆ. ಎಣ್ಣೆ ಹಾಕಿ ಆಯ್ತಲ್ಲ ಫ್ರೆಂಡ್ಸ್. ಈಗ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಬಿಳಿ ಎಳ್ಳು ತಗೊಂಡಿದ್ದೇನೆ, ಅದು ಸ್ವಲ್ಪ ಹಾಕ್ತೇನೆ. ಇದೀಗ ಸಾಸಿವೆ ಒಳ್ಳೆ ಸಿಡಿಬೇಕು. ಅದಾದಮೇಲೆ ಸ್ವಲ್ಪ ಕರಿಬೇವು, ಹಸಿಮೆಣಸು, ಇಲ್ಲ ಅದು ಮೆಣಸಿನ ಹುಡಿ ಕೂಡ ಹಾಕ್ಬೋದು. ಇದೀಗ ನಾನೆಲ್ಲ ಬಾಲ್ ಹಾಕ್ತೀನಿ. ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಬೋದು, ಸ್ವಲ್ಪ ಕಲರ್ ಬರ್ತದೆ. ಮಸಾಲ ಸೂಜಿ ಬಾಲ್ಸ್ ಹೇಳುವಾಗ ಸ್ವಲ್ಪ ಅರಿಶಿನ ಬೇಕಲ್ಲ, ಸ್ವಲ್ಪ ಇದು ಹಾಕುವ ಅರಿಶಿನ. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತೇನೆ, ನಾನು ಸ್ವಲ್ಪ ಹಾಕಿದ್ದೇನೆ. ಇದನ್ನೆಲ್ಲ ಮಿಕ್ಸ್ ಮಾಡುವ ಚೆಂದ. ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ನಾನು ಸ್ವಲ್ಪ ನನ್ನ ಕ್ಯಾರೆಟ್ ಇಟ್ಟಿದೆ, ಅದೊಂದು ಸ್ವಲ್ಪ ಈಗ ಮೇಲಿಂದ ಹಾಕ್ತೇನೆ. ಮತ್ತು ಉಪ್ಪು ಆಗ ನಾವು ಸ್ವಲ್ಪ ಇದು ರವನ ನಾನು ಫ್ರೈ ಮಾಡುವಾಗ ಹಾಕಿದ್ದೇನೆ. ಸ್ವಲ್ಪ ಬೇಕಾದರೆ ನೋಡ್ಕೊಂಡು ಈಗ ಬೇಕಾದರೂ ಹಾಕ್ಕೊಳ್ಬೋದು ಸ್ವಲ್ಪ. ಆಮೇಲೆ ಇದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲಿಂದ, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕುವ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ನಮ್ಮದು
ರವಾ ಸೂಜಿ ಮಸಾಲ ಬಾಲ್ಸ್ ರೆಡಿ. ಇದಕ್ಕೆ ಸರ್ವ್ ಮಾಡುವ. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ, ಸೂಜಿ ಮಸಾಲ ಬಾಲ್ಸ್. ನೀವು ಕೂಡ ಮನೇಲಿ ಇದನ್ನೊಮ್ಮೆ ಟ್ರೈ ಮಾಡಿ. ಈಸಿಯಾಗಿ ಕೆಲಸ ಬೇಗ ಆಗ್ತದೆ ನಮಗೆ, ಯಾಕೆಂದರೆ ನಾನು ಒಬ್ಬಳು ತಾಯಿಯಾಗಿ ನನಗೆ ಕೆಲಸ ಬೆಳಗ್ಗೆ ಬೇಗ ಇದ್ರೂ ಕೆಲಸ ಮುಗಿಯೋದಿಲ್ಲ. ಯಾಕೆಂದರೆ ಬ್ರೇಕ್ಫಾಸ್ಟ್ ಲಂಚ್ ಅದು ರೆಡಿ ಮಾಡೋದ್ರಲ್ಲೇ ಹೋಗ್ತದೆ. ಹಾಗಾಗಿ ನಾನು ಇದು ಹೆಚ್ಚಾಗಿ ಮಾಡ್ತಾ ಇರ್ತೇನೆ. ನೀವು ಕೂಡ ಮಾಡಿ. ಈಗ ನಾನು ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗಿದೆ ಅಂತ. ಮನೆ ಟೇಸ್ಟ್ ಮಾಡ್ತೇನೆ, ಬಟ್ ಸ್ಟಿಲ್ ಈಗ ನಿಮ್ಮೆದುರೊಮ್ಮೆ ಟೇಸ್ಟ್ ಮಾಡಬೇಕಲ್ಲ. ಈಗ ನೀವು ಒಮ್ಮೆ ಮನೇಲಿ ಟೇಸ್ಟ್ ಮಾಡಿ ಆಮೇಲೆ ಹೇಳಿ ನನಗೆ. ಒಳ್ಳೆಯದಾಗ್ತದೆ, ಮನೇಲಿ ಟ್ರೈ ಮಾಡಿ ಒಂದ್ಸಲ, ಹೇಗಾದರೆ ಅಂತ ಕಮೆಂಟ್ ಮಾಡಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೇನೆ. ಹಾಗೆಯೇ ಯಾವಾಗಲೂ ಹೇಳ್ತಾ ಇರ್ತೇನೆ ನಿಮಗೆ, ನಾನು ರೆಸಿಪಿ ನೋಡಿ ತಿಂದ ಲೈಕ್ ಕೊಡಿ, ಶೇರ್ ಮಾಡಿ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್.